ತರ್ತಕ್ಕಂಥದ್ದು ಕಷ್ಟ ಸಾಧ್ಯ ಏನಲ್ಲ. ಆದರೆ ಹೋರಾಟ ಮತ್ತು ದಲಿತ ಸಂಘ ಇರ್ಬೋದು, ಇನ್ನಿತರ ಎಲ್ಲ ಮತ್ತು ಅಡಿಕೆ ಮಂಡಿ ವರ್ತಕರ ಸಂಘ ಎಲ್ಲ ಪ್ರತಿಯೊಂದು ಸಂಘಗಳಿಗೂ ಸಮೇತ ಈ ಒಂದು ವಿಚಾರವನ್ನು ತಲುಪಿಸಿ ಅವರನ್ನು ಸಹ ಈ ಒಂದು ನಿರಸನದಲ್ಲಿ ಭಾಗಿಯಾಗಿ ಕೇಳ್ಕೊಳ್ತೀವಿ. ಇದು ನಿಮಗೆಲ್ಲ ಗೊತ್ತಿದ್ದಾಗೆ ಮೊದಲೇ ನಾವು ಚೆನ್ನಾಗಿ ಹೇಳಿದ್ರು, ಇದು ವಕೀಲರಿಗೆ ಮಾತ್ರ ಅಲ್ಲ, ಇದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಸಾರ್ವಜನಿಕರಿಗೆ ಪೀಠ ಸ್ಥಾಪನೆ ಆಗಿ ಅವ್ರಿಗೆ ಯಾವ್ದಾದ್ರು ಒಂದು ಕೇಸ್ ಬಂದಾಗ ಮಾತ್ರ ಆ ಪ್ರಾಬ್ಲಮ್ ಗೊತ್ತಾಗುತ್ತೆ. ಅಲ್ಲಿ ತನಕ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವೇ ಅವ್ರನ್ನ, ಯಾಕಂದರೆ ಕಾನೂನು ವ್ಯಾಪ್ತಿಯಲ್ಲಿ ಮಾಹಿತಿ ಸಿಗೋದು ನಮಗೆ, ನಾವು ಅದನ್ನು ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಆ ಕಾರಣದಿಂದನೇ ಈಗ ನಾವು ಸತತವಾಗಿ ಈಗ ಒಂದೊಂದು ವರ್ಷದಿಂದ ಇದ್ರದ್ದು ಪ್ರಕ್ರಿಯೆಯಲ್ಲೇ ಇದ್ದೀವಿ. ಒಂದೊಂದು ವರ್ಷ ಆಯಿತು ಪ್ರಕ್ರಿಯೆ ಒಂದೊಂದೇ ಸ್ಟೆಪ್ ಇಟ್ಕೊಳ್ತಾ ಇದೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ರಾಜಕೀಯ ಹಿತಾಸಕ್ತಿ ಏನಿದೆ ನಮಗೆ ಪ್ರಬಲವಾಗಿರಬೇಕು. ನಮಗೆ ಯಡಿಯೂರಪ್ಪನವರಂಥ ನಾಯಕರು ಮತ್ತು ಬಂಗಾರಪ್ಪನವರಂಥ ನಾಯಕರು ಇದ್ದಿದ್ರೆ ಈ ಪ್ರಾಬ್ಲಮ್ ಬರ್ತಿರಲಿಲ್ಲ. ಈ ಒಂದು ಸಮಯದಲ್ಲಿ ಸಾಕಷ್ಟು ಪೇಪರಲ್ಲೆಲ್ಲ ವಿಚಾರಗಳು ಮಂಗಳೂರು ಪೀಠದ ಬಗ್ಗೆ ಬರ್ತಾ ಇದೆ. ಆದರೆ ನಮ್ಮ ಸಾರ್ವಜನಿಕ ಪ್ರತಿನಿಧಿಗಳು ಅದ್ರ ಕಡೆ ಪೇಪರ್ ಓದ್ತಾರೆ, ಅದನ್ನೊಂದು ಸೈಡಿಗೆ ಇಡ್ತಾರೆ. ಯಾಕೆಂದರೆ ಅದರಲ್ಲೂ ಮೊದಲು ಶಿವಮೊಗ್ಗನ ಸಹ ಒಳಗೊಡಿಸ್ಕೊಂಡು ಅವರು ನಮ್ಮ ಪೀಠದಲ್ಲಿ ಅವ್ರ ಪೀಠದಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ರು. ವಿತೌಟ್ ನಮಗೆ ಒಂದು ಇನ್ಫಾರ್ಮೇಷನ್ ಇಲ್ಲ. ನಮ್ಮ ವಕೀಲರ ಸಂಘಕ್ಕಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಸಂಸ್ಥೆಗಳಿಗಾಗಲಿ ಒಂದು ಇನ್ಫಾರ್ಮೇಷನ್ ಕೊಡದಲೆ ಅವರು ನಮ್ಮ ಒಂದು ಏನು ಶಿವಮೊಗ್ಗ ಜಿಲ್ಲೆಯನ್ನು ಅವ್ರ ವ್ಯಾಪ್ತಿಗೆ ಸೇರಿಸ್ಕೊಳ್ಳೋಷ್ಟು ಮುಂದೋಗಿದ್ದಾರೆ. ಇಂಥ ಸಮಯದಲ್ಲಿ ನಮಗೆ ಅದು ವಿಷಯ ಗೊತ್ತಾಗಿ ನಂತರ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಳ್ತಾ ಒಂದೊಂದೇ ಹೆಜ್ಜೆ ಇಟ್ಕೊಳ್ತಾ ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿ ನಮ್ಮ ರಾಜಕೀಯ ಪ್ರತಿನಿಧಿಗಳ ಹಿತಾಸಕ್ತಿ ಕಮ್ಮಿ ಇರೋದ್ರಿಂದ ನಮಗೆ ಅವರ ಬೆಂಬಲ ತುಂಬ ಬೇಕು. ಈಗಲಾದರೂ ಈಗೂ ಸಹ ಬೆಳಗ್ಗೆ MP ಅವ್ರನ್ನ ನಾನು, ಬಸಪ್ಪಗೌಡರು ಮತ್ತು ಅಶೋಕ್ ಜಿ ಭಟ್ ಅವ್ರನ್ನ 3 ಜನನು ಒಟ್ಟಿಗೆ ಮೀಟ್ ಮಾಡಿ ಇವತ್ತು ಅವರಿಗೂ ಸಹ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಇದು ಏನು ಆಳ ಅಗಲವನ್ನು ಅವರಿಗೆ ವಿಸ್ತಾರವಾಗಿ ಮನವರಿಕೆ ಮಾಡಿ ನೀವು ಸಹ ನಮ್ಮ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು, ಮತ್ತು ಕೇಂದ್ರ ಮಂತ್ರಿಗಳನ್ನು ಅವರನ್ನು ಮೀಟ್ ಮಾಡಿಸ್ಬೇಕು, ಮತ್ತು ಇದನ್ನು ಮುಂದಿನ ಎಲ್ಲ ಒಂದು ಪ್ರಕ್ರಿಯೆಯಲ್ಲಿ ತಾವು ಸಹ ಭಾಗಿಯಾಗಬೇಕು, ನಮಗೆ ಸಪೋರ್ಟ್ ಮಾಡೋದು ಕೇಳ್ಕೊಂಡಾಗ ಅವರು ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ತಕ್ಷಣದಲ್ಲೇ ಅದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಮಂಜಣ್ಣವರಿಗೆ ನಮ್ಮ ಧನ್ಯವಾದಗಳು. ತಾವು ಸಹ ತಮ್ಮ ಮಾಧ್ಯಮದ ಮೂಲಕ ಈ ಒಂದು ವಿಚಾರವನ್ನು, ಇದು ಸೀರಿಯಸ್ನೆಸ್ ಏನು, ಈಗ ಪೀಠ ಆದರೆ ಅಕಸ್ಮಾತ್ ಮಂಗಳೂರಿಗೆ ಪೀಠ ಹೋದರೆ ಏನಾಗುತ್ತೆ, ಮತ್ತು ನಮ್ಮ ಶಿವಮೊಗ್ಗದಲ್ಲೇ ಪೀಠ ಆದರೆ ಎಷ್ಟು ಒಳ್ಳೇದಾಗುತ್ತೆ ಸಾರ್ವಜನಿಕ. ಯಾಕಂದರೆ ಜನಸಂಖ್ಯಾ ವಿಭಾಗದಲ್ಲಿರ್ಬೋದು ಅಥವಾ ಅಂಕಿಅಂಶಗಳ ವಿಭಾಗದಲ್ಲಿರ್ಬೋದು ನಮಗೆಲ್ಲ ಇದು ಅನುಕೂಲ ಆಗುತ್ತೆ ಶಿವಮೊಗ್ಗದಲ್ಲಿ ಮಾಡಿದ್ರೆ ಅನ್ನೋದನ್ನು ನಾವು ಮಾಧ್ಯಮ ಮೂಲಕ ಅದನ್ನು ಜನರಿಗೆ ಸಾರ್ವಜನಿಕ ಮನವರಿಕೆ ಮಾಡ್ಕೊಂಡು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಮಾತಾಡ್ತೀನಿ ನಾನು ಮತ್ತು ಎಲ್ಲ ಇತರ ನಮ್ಮ ಜಿಲ್ಲೆಯ ತಾಲೂಕು ಅಧ್ಯಕ್ಷರು, ಸೆಕ್ರೆಟರಿಗಳು ಮತ್ತು ನಮ್ಮ ಹಿರಿಯ ವಕೀಲರು ಬಸಪ್ಪಗೌಡರು, ಮತ್ತು ಅಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಬೆಂಗಳೂರು ಮೂಲದಲ್ಲಿ ನಮ್ಮ ಶಿವಮೊಗ್ಗ ಮೂಲದವರು ಬೆಂಗಳೂರಲ್ಲಿ ಸುಮಾರು 2000 ಜನ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಸಹ ಸಾಕಷ್ಟು ಜನ ಬಂದಿದ್ದರು. ಅವರೆಲ್ಲ ಸೇರಿ ನಾವು CJಗೂ ಮೆಮೊರಂಡಮ್ ಕೊಟ್ಟು ಮತ್ತು ADM ಅವರಿಗೂ ಮೆಮೊರಂಡಮ್ ಕೊಟ್ಟು ರಿಜಿಸ್ಟ್ರಾರಿಗೂ ಮೆಮೊರಂಡಮ್ ಕೊಟ್ವಿ. ಆದರೆ ಒಂದು ವಿಚಾರ ಸರ್ಪ್ರೈಸ್ ಅಂದರೆ ಆ ADM ಹತ್ರ ನಾವು ರಿಜಿಸ್ಟ್ರಾರ್ ಹತ್ರ ಹೋದಾಗ ಅವ್ರಿಗೆ ಯಾವುದೇ ರೀತಿಯಾದ ಹೈಕೋರ್ಟ್ ಪೀಠ ಮಂಗಳೂರಲ್ಲಿ ಆಗ್ತಿದೆ, ಯಾವ್ಯಾವುದು ಇದು ಅನ್ನೋದನ್ನು ಸಮೇತ ಮಾಹಿತಿ ಇಲ್ಲ. ಅದೇ ರೀತಿಯಾಗಿ ADM ಮಂಗಳೂರು ADM ಮೀಟ್ ಮಾಡಿದ್ವಿ ಮತ್ತು ಶಿವಮೊಗ್ಗ ADM ಮೀಟ್ ಮಾಡಿದ ಅವರಿಗೂ ಸಹ ಮಾಹಿತಿ ಇಲ್ಲ. ಆದರೆ ನಾವು CJ ಮೀಟ್ ಮಾಡಿದಾಗ ಅವರು ಒಂದು ವರ್ಡನ್ನು ಹೇಳಿದ್ರು, ನಾವು ಇಲ್ಲ ಇನ್ನೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಯಾವುದೇ ಜಾಗ ನಿಗದಿಪಡಿಸಿಲ್ಲ ಅಂತ ಹೇಳಿದ್ರು. ಆ ಒಂದು ಹಿಂಟಲ್ಲಿ ನಮಗೆ ಏನೋ ತೊಂದರೆ ಆಗ್ತಿದೆ, ನಮಗೂ ಏನೋ ತೊಂದರೆ ಆಗುತ್ತೆ ಅಂತೇಳಿ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡು ನಂತರ ನಾವು ಇಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಒಂದು ಪ್ರೋಗ್ರಾಮ್ಗೆ ಗವರ್ನರ್ ಬಂದಿದ್ದರು. ಅವರನ್ನು ನಮ್ಮ ಸಂಘದ ಸದಸ್ಯರಾದ ಶ್ರೀಪಾಲು ಮತ್ತು ಲಕ್ಷ್ಮೀಕಾಂತ್ ಚಿಮ್ನೂರು ಇಬ್ಬರು ಸಹ ಸತತ ಪ್ರಯತ್ನ ಮಾಡಿ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟರು. ಅವತ್ತು ಸಹ ಗವರ್ನರಿಗೆ ಒಂದು ಮೆಮೊರಂಡಮ್ ಕೊಟ್ಟು ಬಸಪ್ಪಗೌಡರು ಅದನ್ನು ಕೂಲಂಕುಷವಾಗಿ ಯಾವ ರೀತಿ ಗವರ್ನರ್ ಇಸ್ ದಿ ಫೈನಲ್ ಅಥಾರಿಟಿ, ಆ್ಯಸ್ ಪರ್ ಸೆಕ್ಷನ್ ಇದ್ರ ಪ್ರಕಾರ ಗವರ್ನರೇ ಅದನ್ನು ಕೊನೆಗೆ ಅಂಕಿತ ಹಾಕೋದು, ಆ ಒಂದು ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಪ್ರಕ್ರಿಯೆಯಲ್ಲಿ ಇದ್ದೀವಿ. ನೀವೆಲ್ಲರೂ ನಮ್ಮ ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಜೊತೆಗೆ ಕೂಡಿದ್ರೆ ಈ ಒಂದು ಹೋರಾಟವನ್ನು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯನ್ನು ಮಾಡ್ಬೋದು. ಮಂಜಣ್ಣವ್ರು ಹೇಳಿದ್ರು, ಯಾವುದು ಹೋರಾಟದಲ್ಲಿ ನಾವು ನಿಂತ್ಕೊಂಡ್ರೆ ನಮ್ಮನ್ನು ಯಾರೂ ಹಿಡಿಯೋಕ್ಕಾಗಲ್ಲ ಅಂತ ಹೇಳಿ, ಆ ರೀತಿಯಾಗಿ ನಾವು ಒಂದು ಪೀಠ ಸ್ಥಾಪನೆಗೆ ಹೋರಾಟ ಮಾಡೋಣ ಅಂತ ಹೇಳಿ ನಾನು ಮುಂದಿನ ಅಶೋಕ್ ಜಿ ಭಟ್ ಅವರು ಮಾತಾಡೋದು. ಶಿವಮೊಗ್ಗ ವಿಶೇಷವಾಗಿ ಶಿವಮೊಗ್ಗದ ನಾವು ಈಗ ಉತ್ತರ ಕರ್ನಾಟಕ ಅಂತೀವಿ, ಸಿದ್ದಾಪುರದವ್ರಿಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇವೆಲ್ಲವೂ ಸಹ ಒಳಗೊಂಡಂತೆ ಈಗ ಬೈಂದೂರು ಕುಂದಾಪುರನೂ ಸಹ ಇವ್ರಿಗೆ ಅನುಕೂಲ ಆಗುತ್ತೆ. ನಮಗೆ ಬಂದರೆ ಇವನ್ನೆಲ್ಲ ಒಳಗೊಂಡಂತೆ ನೀವು ಅಲ್ಲಿಯ ಸಂಘಟನೆಗಳು, ಅಲ್ಲಿಯ ನಿಮ್ಮ ಬಾರ್ ಕೌನ್ಸಿಲ್ ಇವರನ್ನು ಸಹ ಎಲ್ಲರನ್ನು ವಿಶ್ವಾಸ ತಗೊಂಡು ನಿಮ್ಮ ನೇತೃತ್ವದಲ್ಲೇ ಮಲೆನಾಡಿಗೆ ಬರಲೇಬೇಕು ಅನ್ನೋ ಹಕ್ಕು ಒತ್ತಾಯದಲ್ಲಿ ಶಿವಮೊಗ್ಗ ಪ್ರೆಸ್ಟಷ್ಟು ಹಾಗೂ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪತ್ರಕರ್ತರು ಈ ಹೋರಾಟ ಜೊತೆಗೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಮೂಲಕ ನಿಮಗೆ ವಿನಂತಿಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಹೈಕೋರ್ಟ್ ಪೀಠ ಮಂಗಳೂರಿನತ್ತ
ಸ್ಥಾಪನೆ ಆಗೋ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ಆದರೆ ನಾನು ಪೂರ್ತಿ ಅದನ್ನು ಅವಲೋಕಿಸಿದಾಗ ಯಾವುದೇ ರೀತಿಯ ಅಂತಿಮ ನಿರ್ಧಾರ ಈವರೆಗೂ ಆಗಿಲ್ಲ. ಮಂಗಳೂರಿಗೆ ಹೋಗೇ ಬಿಡುತ್ತೆ ಎನ್ನುವಂತಹ ಭಯನೂ ಬೇಡ. ಆದರೆ ಆ ನಿಟ್ಟಿನಲ್ಲಿ ನಾವು ಹೋರಾಟ ನಡೆಸಿದರೆ ಖಂಡಿತವಾಗಿ ಶಿವಮೊಗ್ಗಕ್ಕೆ ಹೈಕೋರ್ಟ್ ಪೀಠವನ್ನು ತರಬಹುದು ಎನ್ನುವಂತಹ ಅಚಲವಾದ ನಂಬಿಕೆ ನನಗಿದೆ. ಕಾರಣ ಇಷ್ಟೇ, ಒಂದು ಹೈಕೋರ್ಟ್ ಪೀಠವನ್ನು ಸ್ಥಾಪನೆ ಮಾಡಬೇಕು, ಸಂಚಾರಿ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಾದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೆಲವಷ್ಟು ನಾರ್ಮ್ಸ್ಗಳಿವೆ. ಆ ನಾರ್ಮ್ಸ್ಗಳನ್ನು ಜಸ್ವಂತ್ ಸಿಂಗ್ ಕಮಿಟಿ ಅದರಲ್ಲಿ ಹೇಳಿದ್ದಾರೆ, ಯಾವ್ಯಾವುದು ಎಷ್ಟೆಷ್ಟು ಇರಬೇಕು, ಏನಿರಬೇಕು, ಸೌಲಭ್ಯಗಳು ಹೇಗಿರಬೇಕು ಅಂತ ಹೇಳಿ. ನಾವು ಅದನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದಾಗ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಹೀಗೆ ಅನೇಕ ಜಿಲ್ಲೆಗಳನ್ನು ಅಲ್ಲಿ ಇರ್ತಕ್ಕಂತಹ ವಾಸ್ತವಿಕ ಕೇಸುಗಳು, ವ್ಯಾಜ್ಯಗಳು ಎಷ್ಟು ವರ್ಷಕ್ಕೆ ಬೀಳುತ್ತೆ, ಎಷ್ಟು ಡಿಸ್ಪೋಸಲ್ ಆಗುತ್ತೆ, ಎಷ್ಟು ವಕೀಲರ ಸಂಖ್ಯೆ ಇದೆ, ಎಷ್ಟು ಪಾಪ್ಯುಲೇಷನ್ ಇದೆ, ಈ ಡಿಸ್ಟ್ರಿಕ್ಟಿಂದ ಬೆಂಗಳೂರಿಗೆ ಎಷ್ಟು ದೂರ ಆಗುತ್ತೆ, ಈ ಡಿಸ್ಟ್ರಿಕ್ಟಿಂದ ಮಂಗಳೂರಿಗೆ ಹೋಗೋದಾದರೆ ನಾವು ಎಷ್ಟು ತಾಪತ್ರಯ ಪಡಬೇಕಾಗತ್ತೆ, ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ವಿಚಾರ ಮಾಡಿ CJ ಅವರಿಗೆ ನಾವು ಮನವಿಯನ್ನು ಈಗ ಆಲ್ರೆಡಿ ಕೊಟ್ಟಿದ್ದೇವೆ. ಈಗ ಮಂಗಳೂರಿಗೆ 57,000 ಅಡಿ ಜಾಗ ಇದೆ, ಅಲ್ಲಿ ನೀವು ಪೀಠ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಅಡ್ಡಿಲ್ಲ ಅಂತ ಮೊನ್ನೆ ಸಿದ್ದರಾಮಯ್ಯನವರೇನೋ ಒಂದು ಪತ್ರ ಬರೆದಿದ್ದನ್ನು ಅವಲೋಕಿಸಿದ್ದೇನೆ. ಆದರೆ 57,000 ಅಡಿ ಏನಿದೆ ಅದರ ಡಬ್ಬಲ್ ನಾವು ಹೈಕೋರ್ಟ್ ಪೀಠಕ್ಕೆ ಇಲ್ಲಿ ಶಿವಮೊಗ್ಗಕ್ಕೆ ಕೊಡೋಕ್ಕೆ ಜಾಗ ಇದೆ ಅಂತ ಹೇಳಿ ಇವತ್ತು ನಾವು ಮತ್ತು ಅಧ್ಯಕ್ಷರು ಬಸಪ್ಪಗೌಡರು ಎಲ್ಲ ಹೋದಾಗ ರಾಘವೇಂದ್ರ ಅವರೇ ಹೇಳಿದರು, ನಮ್ಮ ಹತ್ರ ಜಾಗ ಇದೆ, ಇನ್ನೂ ಹೆಚ್ಚಿನ ಜಾಗ ಇದೆ, ಅದನ್ನು ಕೊಡೋಣ ಬಿಡಿ ಅಂತ ಹೇಳಿ, ವ್ಯವಸ್ಥೆ ಮಾಡೋಣ ಅಂಥೇಳಿ. ಹೀಗೆ ಮಂಗಳೂರಿಗೆ ಏನಾದರೂ ಪೀಠವನ್ನು ಕೊಟ್ಟರೆ, ಅದಕ್ಕೆ ನಮ್ಮನ್ನೇನಾದರೂ ಸೇರಿಸಿದರೆ ತೊಂದರೆ ಆಗ್ತಕ್ಕಂಥದ್ದು ಸಾರ್ವಜನಿಕರಿಗೆ. ಯಾವುದೇ ಪೀಠವನ್ನು ಸ್ಥಾಪನೆ ಮಾಡಬೇಕಾದ್ರೆ ಕೇವಲ ವಕೀಲರಿಗೋಸ್ಕರ ಸ್ಥಾಪನೆ ಮಾಡೋದಿಲ್ಲ ಎನ್ನುವಂಥ ಅಂಶವನ್ನು ಪ್ರತಿಯೊಬ್ಬರೂ ಗಮನಿಸಬೇಕು. ಈ ನಿಟ್ಟಿನಲ್ಲಿ ವಕೀಲರಿಗಿಂತ ಹೆಚ್ಚಿನದಾಗಿ ಸಾರ್ವಜನಿಕರು ಚಿಂತನೆ ಮಾಡಬೇಕು. ಸಾರ್ವಜನಿಕರು ತಕ್ಷಣದಲ್ಲಿ ಅವರಿಗೆ ಆ ತಿಳುವಳಿಕೆ ಇರೋದಿಲ್ಲ, ಆದ್ದರಿಂದ ನಾವು ವಕೀಲರು ಅದನ್ನು ಮುಂಚೂಣಿಯಲ್ಲಿ ಇದ್ದು ಭಾಗವಹಿಸ್ತೇವೆ. ಸಾರ್ವಜನಿಕರಿಗೆ ನಾನು ಎಲ್ಲರ ಪರವಾಗಿ ಕರೆ ಕೊಡ್ತೇನೆ, ಈ ನಮ್ಮ ಹೋರಾಟದಲ್ಲಿ ಬಂದು ಭಾಗಿಯಾಗಿ, ಯಾವುದೇ ಜಾತಿ ಮತ ಭೇದವಿಲ್ಲದೆ ಭಾಗಿಯಾಗಿ, ಎಲ್ಲ ಜಾತಿಯ ಸಂಘ ಸಂಸ್ಥೆಗಳೇನಿದ್ದಾವೆ ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಬರಬೇಕು, ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಇದಲ್ಲದೆ ನಿಮ್ಮದೇ ಆಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಂದ ಚೀಫ್ ಜಸ್ಟಿಸ್ ಅವರಿಗೆ ಒಂದು ಮನವಿಯನ್ನು ಡೈರೆಕ್ಟಾಗಿ ಬರೆದು ಪೋಸ್ಟ್ ಮಾಡಿ. ಹಾಗೆ ಮಾಡಿದಲ್ಲಿ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ಇಮ್ಮಡಿ ಬಲ ಸಿಗುತ್ತೆ. ಏನೋ ನಾವೊಂದು 4 ಲೆಟರ್ ಬರೆದ್ವಿ, CJ ಕೊಟ್ವಿ, CMA ಕೊಟ್ವಿ ಅಂತಂದರೆ ಕೇವಲ ಅದಷ್ಟೇ ಪ್ರಯತ್ನ ಸಾಕಾಗೋದಿಲ್ಲ. ಎಲ್ಲ ಸಂಘ ಸಂಸ್ಥೆಯಿಂದಲೂ ಕೂಡ CJ ಅವರಿಗೆ ಲೆಟರ್ಗಳು ಹೋಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ಏನಿದೆ ಅದನ್ನು ನಮ್ಮ ಸಂಘದಿಂದ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಪೀಠ ಇಲ್ಲಿ ಬರೋವರೆಗೂ ಕೂಡ ನಾವು ಎಲ್ಲರೂ ಸಂಪೂರ್ಣವಾಗಿ ಸಹಕಾರದಿಂದ ಈ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಂತ ಹೇಳಿ ನಾನು